ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ 6ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ದ್ವೌಭೂತ ಸರ್ಗೋ ಲೋಕೆ ಸ್ಮಿನ್ ದೈವ ಅಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತ ಅಸುರಂ ಪಾರ್ಥ ಮೇ ಶೃಣು. ಶ್ರೀಕೃಷ್ಣ ನಿನ್ನೆಯ ಶ್ಲೋಕದಲ್ಲಿ ದೈವೀ ಸಂಪತ್ತು ಮತ್ತು ಅಸುರಿ ಸಂಪತ್ತು ಅದು ಯಾವ ಯಾವ ಪ್ರಕಾರದ್ದು ಅನ್ನೋದನ್ನು ಅರ್ಜುನನಿಗೆ ವಿವರಿಸಿ, ಇಂದಿನ ಶ್ಲೋಕದಲ್ಲಿ ಎಲೈ ಅರ್ಜುನ, ಈ ಜಗತ್ತಿನಲ್ಲಿ ಮನುಷ್ಯ ಸಮುದಾಯವು ಎರಡೇ ಪ್ರಕಾರಗಳಿಂದ ಕೂಡಿದೆ. ಒಂದು ದೈವೀ ಪ್ರಕೃತಿಯವರು, ಇನ್ನೊಂದು ಅಸುರಿ ಪ್ರಕೃತಿಯವರು. ಅವುಗಳಲ್ಲಿ ಇಲ್ಲಿಯವರೆಗೆ ನಾನು ದೈವೀ ಪ್ರಕೃತಿಯನ್ನು ವಿಸ್ತಾರವಾಗಿ ಹೇಳಿದ್ದೇನೆ. ಇನ್ನು ನೀನು ಅಸುರಿ ಪ್ರಕೃತಿಯ ಮನುಷ್ಯ ಸಮುದಾಯದ ಕುರಿತು ವಿಸ್ತಾರವಾಗಿ ನನ್ನಿಂದ ಕೇಳು ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸ್ನೇಹಿತರೆ, ನಾವು ಇಲ್ಲಿಯವರೆಗೆ ಮನುಷ್ಯರನ್ನು ಯಾವ ರೀತಿ ವರ್ಗ ಮಾಡಿದ್ವಿ ಅಂತ ಹೇಳಿದ್ರೆ, ಪುರುಷ ಮತ್ತು ಮಹಿಳೆ, ಗಂಡು ಮತ್ತು ಹೆಣ್ಣು, ಈ ರೀತಿ ವರ್ಗವನ್ನು ಮಾಡಿದ್ದನ್ನು, ವಿಭಾಗಿಸಿದ್ದನ್ನು ನಾವು ಸಣ್ಣವರಿದ್ದಾಗಿಂದನೂ ಕೇಳ್ತಾ ಬಂದಿದ್ದೀವಿ. ಬಹಳಷ್ಟು ಕಡೆ ನೀವು ಕೇಳಿರ್ತೀರ, ಮನುಷ್ಯನಲ್ಲಿ ಇರುವಂಥದ್ದು ಎರಡೇ ಜಾತಿ, ಅದು ಒಂದು ಗಂಡು ಇನ್ನೊಂದು ಹೆಣ್ಣು. ಭಾಳಷ್ಟು ಕಡೆ ಕೇಳಿರ್ತೀವಿ. ಆದರೆ ಈ ಶ್ಲೋಕದಲ್ಲಿ ಹೇಳುವಂಥದ್ದು, ಮನುಷ್ಯರಲ್ಲಿ ಎರಡೇ ಪ್ರಕೃತಿ ಇದ್ದಾರೆ. ಒಂದು ದೈವೀ ಗುಣವನ್ನು ಹೊಂದಿರುವಂಥವರು, ಇನ್ನೊಂದು ಅಸುರಿ ಗುಣವನ್ನು ಹೊಂದಿರುವಂಥವರು. ಹಾಗಾಗಿ ಮೊದಲಿನಿಂದನೂ ಪುರುಷ ಅಂತ ಹೇಳಿ ಬಳಸಿದಾಗ ಇದು ಕೇವಲ ಗಂಡಸರಿಗೆ ಸಂಬಂಧಪಟ್ಟಿದ್ದು ಭಗವದ್ಗೀತೆ, ಆ ಅರ್ಥದಲ್ಲಿ ನೋಡಬೇಡಿ ಅಂತ ಹೇಳಿ ನಾನು ಮೊದಲಿನಿಂದನೂ ಹೇಳ್ತಾ ಬರ್ತಿದ್ದೆ. ಸೊ ಇಲ್ಲಿ ಮನುಷ್ಯರನ್ನು ಜಾತಿಯಿಂದ ವಿಭಜನೆ ಮಾಡಲಿಲ್ಲ, ಮನುಷ್ಯರನ್ನು ಲಿಂಗದಿಂದ ವಿಭಜನೆ ಮಾಡಲಿಲ್ಲ, ಮನುಷ್ಯರನ್ನು ಕೇವಲ ಗುಣದಿಂದ, ಅದು ದೈವೀ ಗುಣ ಮತ್ತು ಅಸುರಿ ಗುಣ. ಅಂದರೆ ಒಳ್ಳೆಯ ಜಾತಿ ಅಂದರೆ ದೈವೀ ಗುಣ, ಕೆಟ್ಟ ಜಾತಿ ಅಂದರೆ ಅಸುರಿ ಗುಣ. ಈ ರೀತಿ ಪುರುಷರನ್ನು ಅಷ್ಟೇ ವಿಭಾಗ ಮಾಡಲಾಯಿತು ಹೊರತಾಗಿ ಜಾತಿಯ ಮೇಲೆ, ಹುಟ್ಟಿನ ಮೇಲೆ, ವರ್ಣದ ಮೇಲೆ, ಜನಾಂಗಗಳ ಮೇಲೆ ಮನುಷ್ಯರನ್ನು ವಿಭಜನೆ ಮಾಡಲೇ ಇಲ್ಲ. ಹಿಂದೂ ಧರ್ಮದಲ್ಲಿ ಮೂಲ ಅರ್ಥದಲ್ಲಿ ಅದು ಎಲ್ಲಿಯೂ ಕೂಡ ಇಲ್ಲ. ಸೊ ಜಾತಿ ಅನ್ನುವಂಥದ್ದು ತನ್ನ ಗುಣ ಮತ್ತು ತನ್ನ ವೃತ್ತಿಯಿಂದ ಬಂದಿದ್ದೇ ಹೊರತಾಗಿ ಹುಟ್ಟಿನಿಂದ ಬಂದಿದ್ದು ಅಲ್ಲ ಅಂತ ಹೇಳಿ ಯಾವಾಗಲೂ ಸನಾತನ ಧರ್ಮ ಹೇಳ್ತಾ ಇದೆ. ನಂತರದ ದಿನಮಾನಗಳಲ್ಲಿ ಅವುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ, ಸ್ವಾರ್ಥಕ್ಕಾಗಿ ಅದನ್ನು ಬಳಸಿಕೊಳ್ಳುವಂತಹ ಪ್ರಯತ್ನಗಳು ನಡೆದವು. ಸೊ ಹಾಗಿದ್ದರೆ ಇಲ್ಲಿಯವರೆಗೆ ನಾನು ದೈವೀ ಪ್ರಕೃತಿಯನ್ನು ವಿವರಣೆ ಮಾಡಿದ್ದೇನೆ, ಅಸುರಿ ಪ್ರಕೃತಿಯನ್ನು ವಿವರಣೆ ಮಾಡ್ತೇನೆ. ಸೊ ಹಾಗಿದ್ದರೆ ಕೆಟ್ಟ ಪ್ರಕೃತಿನೂ ಕೂಡ ನಿಸರ್ಗದ ನಿಯಮದಲ್ಲಿ ನಿರ್ಧಾರ ಆಗುವಂಥದ್ದು. ನೀವು ಬುದ್ಧಿವಂತರು, ನಾವು ಹೇಳಿದ ಮಾತ್ರಕ್ಕೆ ಇನ್ನೊಬ್ಬ ಕೆಟ್ಟವನು ಅಂತ ಹೇಳೋದಕ್ಕಾಗಲ್ಲ. ಹಾಗಿದ್ದರೆ ಆ ಅಸುರಿ ಗುಣ ನಿಸರ್ಗದ ನಿಯಮದಲ್ಲಿ ಯಾವುದಾಗಿರಬಹುದು? ನಾಳೆ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.